ಹಲೋ ನಮಸ್ಕಾರ ಸ್ನೇಹಿತರೆ. ಕಾವೇರಿಗೆ ತಿರುಗಿ ಬಿದ್ದ ವೈಷ್ಣವ್ ಅಂಥದ್ದೇನಾಯ್ತಪ್ಪ? ಈ ಕಡೆ ವ್ರತ ಕಂಪ್ಲೀಟ್ ಮಾಡೋದಕ್ಕೆ ಬಿಡೋದೇ ಇಲ್ವಾ ಕಾವೇರಿಯವರು? ವೈಷ್ಣವ್ ಉತ್ತರ ಏನಾಗಿರುತ್ತೆ? ಲಕ್ಷ್ಮಿಗೆ ಪ್ರಜ್ಞೆ ಬಂತ? ಎಚ್ಚರವಾದ್ರ ಇಲ್ವಾ? ಕೀರ್ತಿ ಹೋಗಿದ್ದೆಲ್ಗೆ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ತನ್ನ ಹೆಂಡತಿಗೋಸ್ಕರ ಈ ಒಂದು ಕಠಿಣ ಬಿಂದಿಗೆ ವ್ರತನ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಆ ಕಡೆ ಲಕ್ಷ್ಮಿ ಪ್ರಜ್ಞೆ ಇಲ್ಲದೆ ಮಲ್ಕೊಂಡಿದ್ದಾಳೆ, ಇನ್ನೂ ಕೂಡ ಎಚ್ಚರ ಆಗೇ ಇಲ್ಲ. ಈ ಕಡೆ ಕೀರ್ತಿ ಆ ರೌಡಿಗಳನ್ನ ಹುಡ್ಕೊಂಡು, ಆ ಜಾಡನ್ನ ಹುಡ್ಕೊಂಡು ತನ್ನ ಎಲ್ಲಿ ಕಿಡ್ನಾಪ್ ಆಗಿತ್ತೋ ಕಟ್ ಹಾಕಿದ್ರು ಅದೇ ಜಾಗಕ್ಕೆ ಹೋಗಿದ್ದಾಳೆ. ಅಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಾ ಕೂತಿರ್ತಾರೆ. ನಂತರ ಈ ಕಡೆ ಕಾವೇರಿ ಅವರು ಹೇಗಾದ್ರೂ ಮಾಡಿ ತನ್ನ ಮಗನ ಈ ಒಂದು ವ್ರತ ಮಾಡೋದನ್ನ ತಡಿಬೇಕು ಅಂತ ಹೊರಟಿದ್ದಾರೆ. ಈ ಕಡೆ ಎಲ್ಲವನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಗೊಂಬೆ ಆಡ್ಸೋರು. ಇದೆಲ್ಲದರ ನಡುವೆ ಕೀರ್ತಿ ರೌಡಿಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಭಿಕ್ಷುಕನ ಭೇಟಿ ಮಾಡ್ತಾರೆ. ಇಲ್ಲಿ ರೌಡಿಗಳು ಬಂದಿದ್ರಲ್ವಾ, ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ, ನನ್ಗೇನು ಗೊತ್ತು, ನಾನಿಲ್ಲಿ ಭಿಕ್ಷೆ ಬೇಡೋ ಕೂತಿದ್ದೀನಿ, ಅದ್ರ ಬಗ್ಗೆ ನನ್ಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅಂತಾರೆ. ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ಸುಮ್ಮನೆ ಹೇಳಿ ಎಲ್ಲಿದ್ದಾರೆ ಏನು ಅಂತ ಕೇಳ್ತಿದ್ರೆ, ಏನಮ್ಮ ಮಾತಾಡ್ತಿದ್ಯಾ, ಇಂಥ ಜಾಗಕ್ಕೆಲ್ಲ ನೀನು ಬರಲೇಬಾರ್ದು, ಇಂಥ ಜಾಗಕ್ಕೆ ಬರೋದು ತುಂಬಾನೇ ಅಪಾಯಕಾರಿ, ತುಂಬ ಹೆಣ್ಮಗಳು ನೀನು, ಸುಮ್ಮನೆ ಹೊರಟೋಗ್ಬಿಡು, ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಕೀರ್ತಿ ಮಾತ್ರ, ನಾನು ಯಾವ ವಿಷಯಕ್ಕೆ ನೀವು ಹುಡ್ಕೊಂಡು ಬಂದೋ ಆ ವಿಷಯ ನನಗೆ ಗೊತ್ತಾಗೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿಂದ ಹೋಗೋ ಮಾತೇ ಇಲ್ಲ ಅಂತ ಹಠ ಮಾಡ್ತಾರೆ. ಇದೇ ರೀತಿಯ ಹಠ ಮಾಡ್ತಿದ್ರೆ ನಾನೇ ನಿನಗೆ ಒಂದು ಏಟ್ ಕೊಟ್ಟು ಕಳಿಸ್ಬೇಕಾಗತ್ತೆ ನೋಡು, ಸುಮ್ಮನೆ ಹೊರಟೋಗೋ ಅಂತ ಕಾಸು. ಹೌದು, ನೀವ್ಯಾಕೆ ಇಲ್ಲಿದ್ದೀರಾ? ಭಿಕ್ಷೆ ಬೇಡ್ಕೊಂಡು ಇಲ್ಲಿದ್ದೀರಲ್ವಾ? ಇಲ್ಲಿ ಜನಗಳು ಬರ್ತಿದ್ದಾರೆ ಅಂದಾಗ ಇಲ್ಲಿ ಜನಗಳು ಅಷ್ಟು ಬರೋದಿಲ್ಲ, ಸುಮ್ಮನೆ ಹೊರಟೋಗು ಅಂತ ಹೇಳ್ತಿದ್ದಾರೆ. ಅದನ್ನೇ ನಾನು ಹೇಳ್ತಿರೋದು, ಜನಗಳು ಬರ್ತಿರೋ ಜಾಗದಲ್ಲಿ ಭಿಕ್ಷೆ ಕೂತಿದ್ರ ಅಲ್ವಾ ನೀವು? ಸುಮ್ಮನೆ ನಾನು ಬಂದಿಲ್ಲ, ಎಲ್ಲಾನು ಕೂಡ ತಿಳ್ಕೊಂಡೇ ಬಂದಿದ್ದೀನಿ. ನೀವು ಇಲ್ಲಿ ಭಿಕ್ಷೆ ಬೇಡೋ ಕೂತಿಲ್ಲ, ಇಲ್ಲಿ ಬರೋರ್ಗೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಿದ್ದೀರ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೇಳಿ ಸುಮ್ಮನೆ ಯಾಕೆ ಇಲ್ಲಿದ್ದೀರಾ? ಅವ್ರು ಎಲ್ಲಿದ್ದಾರೆ? ನೀವು ಏನಾದರೂ ಹೇಳಿದ್ರೆ ನಿಮಗೂ ಕೂಡ ಲಾಭ ಆಗತ್ತೆ ಅಂದಾಗ ನನಗೆ ಲಾಭ ಆಗುತ್ತಾ? ಹೇಗೆ ಅಂತ ಕೇಳಿದ ತಕ್ಷಣ ದುಡ್ಡನ್ನು ಮುಂದಿಡ್ತಾರೆ ಕೀರ್ತಿ. ತಗೊಳ್ಳಿ, ಅವ್ರು ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಬೇಕು, ಹೇಳಿದ್ರೆ ಇನ್ನೂ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾಗೆ ವ್ಯಕ್ತಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಹಾಗಿದ್ರೆ ಸತ್ಯ ಹೇಳ್ತಾರಾ? ಮುಂದಿನ ವಿಡಿಯೋದಲ್ಲಿ ನೋಡಿ. ಜೊತೆಗೆ ಈ ಕಡೆ ಲಕ್ಷ್ಮಿ ಪ್ರಜ್ಞೆ ತಪ್ಪಿ ಮಲ್ಕೊಂಡಿದ್ದಾಳೆ, ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ. ಸುಪ್ರೀತ್ ಅವರು ತುಂಬ ನೊಂದ್ಕೊಂಡು ಲಕ್ಷ್ಮಿನ ನೋಡಕ್ಕೆ ಬಂದಿದ್ದಾರೆ. ಇದೇನು ಲಕ್ಷ್ಮಿ, ಇಷ್ಟೊತ್ತಿಗಾಗಲೇ ಎದ್ದು ಎಲ್ಲ ಕೂಡ ಮಾಡ್ತಿದ್ದ, ಲವಲವಿಕೆಯಿಂದ ಓಡಾಡ್ತಿದ್ದ, ಈ ರೀತಿ ಮಲ್ಕೊಂಡಿರ್ಬೇಡಮ್ಮ, ಈ ರೀತಿ ಮೌನವಾಗಿರೋದು ತುಂಬ ತಪ್ಪಾಗುತ್ತೆ, ಇಷ್ಟೊಂದು ಮೌನ ಒಳ್ಳೇದಲ್ಲ ಮಗಳ, ದಯವಿಟ್ಟು ಎದ್ದೇಳು, ನೀನು ಈ ರೀತಿ ಮಲ್ಕೊಂಡ್ಬಿಟ್ರೆ ಹೇಗೆ? ಅದಕ್ಕೆ ದರ್ಬಾರ್ ಜಾಸ್ತಿ ಆಗ್ಬಿಡುತ್ತೆ, ಅವ್ರು ಹಿಡ್ತಕ್ಕೆ ತೊಗೊಂಡ್ಬಿಡ್ತಾರಮ್ಮ, ಏನೇನೋ ಆಗ್ಬಿಡುತ್ತೆ, ದಯವಿಟ್ಟು ಎದ್ದೇಳು ಅಂತ ಹೇಳ್ತಿದ್ದಾರೆ. ಕಣ್ಣೀರು ಹಾಕ್ತಿದ್ದಾರೆ ಸುಪ್ರೀತಾ. ಇದೆಲ್ಲ ಆಗೋದ್ರ ಜೊತೆಗೆ ಅತ್ತ ಕಾವೇರಿಯವರು, ಈ ಒಂದು ವ್ರತನ ನನ್ನ ಮಗ ಅವಳಿಗೋಸ್ಕರ ಮಾಡ್ತಿದ್ದಾನೆ, ಆ ಯೋಗ್ಯತೆ ಇದೆಯಾ ಅವಳಿಗೆ? ಇಲ್ಲ, ನನ್ನ ಮಗನ ಹೇಗೆ ಸಾಕಿದ್ದೀನಿ ನಾನು? ನನ್ನ ಮಗನಿಗೆ ತೊಂದರೆ ಮಾಡೋದಕ್ಕೆ ನಾನು ಬಿಡ್ತೀನ? ಯಾವುದೇ ಕಾರಣಕ್ಕೂ ನನ್ನ ಮಗ ಕಷ್ಟಪಡಬಾರ್ದು, ಆ ಯೋಗ್ಯತೆ ಕೂಡ ಅವಳಿಗಿಲ್ಲ. ನಾನು ಹೋಗಿ ಅದನ್ನು ತಡಿತೀನಿ ಅಂತ ಕಾವೇರಿಯವರು ಬರ್ತಿದ್ದಾರೆ. ಈ ಕಡೆ ಒಮ್ಮೆ ಬಿಂದಿಗೆ ನೀರನ್ನು ತಗೊಂಡು ಹೋಗಿ ಲಿಂಗಕ್ಕೆ ಅಭಿಷೇಕ ಮಾಡಿದ ನಂತರ ಮತ್ತೆ ಅಜ್ಜಿ ಮತ್ತು ಗಂಗಕ್ಕ ಕೇಳ್ತಿದ್ದಾರೆ, ಇದು ಬೇಕಾ? ದಯವಿಟ್ಟು 1 ಸತಿ ಆಯಿತು, ಇನ್ನೂ ಕೂಡ 20 ಸತಿ ಮಾಡಬೇಕು ಮಗನೇ, ತುಂಬಾ ಕಷ್ಟ ಆಗತ್ತೆ ಅಂತ. ಪರವಾಗಿಲ್ಲ ಅಜ್ಜಿ, ಮಾಡ್ತೀನಿ, ನನ್ನ ಹೆಂಡತಿ, ನನ್ನ ಮಹಾಲಕ್ಷ್ಮಿ ಅವ್ರಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಅವರು ಅವತ್ತು ನನಗೋಸ್ಕರ ಇಂಥ ಕಠಿಣ ವ್ರತ ಮಾಡಿದ್ರಲ್ವಾ, ಅಂಥದ್ರಲ್ಲಿ ನಾನು ಮಾಡೋದ್ರಲ್ಲಿ ಏನು ಹೆಚ್ಚು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಂದು ಲಕ್ಷ್ಮಿ ಹೆಜ್ಜು ನಮಸ್ಕಾರ ಮಾಡ್ತಿದ್ದನ್ನು ನೆನಪು ಮಾಡ್ಕೋತಾರೆ. ದುಡ್ಡು ಮನೆ ಬರೀತದೆ, ಜೋರಾಗಿ ಮಳೆ ಸುರಿತಾ ಇದ್ರು ಕೂಡ ಅದರ ನಡುವೆ ಕೂಡ ಲಕ್ಷ್ಮಿ ಹೆಜ್ಜು ನಮಸ್ಕಾರ ಮಾಡ್ತಿರ್ತಾಳೆ. ಆಗ ವೈಷ್ಣವ್ ಬಂದಿದ್ದ, ಏನ್ರಿ ಇದು, ಯಾಕೆ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದೀರಾ? ಅವತ್ತು ಕೂಡ ನನಗೋಸ್ಕರ ಪೂಜೆ ಮಾಡಿದ್ರಲ್ವಾ, ವ್ರತ ಮಾಡಿದ್ರಲ್ವಾ, ಮತ್ತ್ಯಾಕೆ ಅಂತ ಅದು ಹರಕೆ ಹೊತ್ಕೊಳ್ಳೋದಕ್ಕೆ ಹುಷಾರಾಗಲಿ ಅಂತ. ಈಗ ನೀವು ಹುಷಾರ ಮಾಡಿದಾನಲ್ವ ದೇವರು, ಅದಕ್ಕೆ ಹರಕೆ ತೀರಿಸ್ತಿರೋದು, ಖುಷಿಯಿಂದ ಮಾಡ್ತಿರೋದು, ಇದು ಥ್ಯಾಂಕ್ಸ್ ಹೇಳೋಕೆ ಅಂತ ಹೇಳ್ತಾರೆ. ರೀ, ಏನಾದ್ರು ಈ ರೀತಿ ಮಾಡಬೇಕು ಅಂದರೆ 5,000ನೋ 10,000ನೋ ಹೊತ್ಕೊಳ್ಳಿ, ಈ ರೀತಿ ಎಲ್ಲ ಕಷ್ಟಪಡಬೇಡಿ ಅಂತ ದಯವಿಟ್ಟು ಆ ರೀತಿ ಮಾತಾಡಬೇಡ್ರಿ. ನಿಮಗೆ ನಂಬಿಕೆ ಇಲ್ಲ ಅಂದರೆ ನನಗೆ ನಂಬಿಕೆ ಇದೆ. ನಾನು 1000 ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೆ, ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಯ್ಯೋ, ತಪ್ಕಾಣಿಕೆ ಹಾಕ್ಬೋದು ಅಂದಾಗ ಇಲ್ಲ, ತಪ್ಕಾಣಿಕೆ ಎಲ್ಲ ಹಾಕೋದಿಲ್ಲ, ಎಲ್ಲದಕ್ಕೂ ಅದಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದಾಗ ನನಗೋಸ್ಕರ ನೀವು ಯಾಕ್ರಿ ಕಷ್ಟಪಡ್ತಿದ್ರಾ ಅಂತ ವೈಷ್ಣವ್ ಹೇಳಿದಾಗ ಏನು ಮಾತಾಡ್ತಿದ್ರ? ನೀವು ಬೇರೆ, ನಾನು ಬೇರೆನಾ? ನಾವಿಬ್ಬರು ಕೂಡ ಒಂದೇನೆ. ನಿಮ್ಮ ಹುಷಾರು ಮಾಡೋದಕ್ಕೆ ನಾನು ಹರಕೆ ಹೊತ್ಕೊಂಡಿರೋದು, ನೀವು ಚೆನ್ನಾಗಿರ್ಬೇಕು ಅಂತ ಲಕ್ಷ್ಮಿ ಹೇಳಿದ ಎಲ್ಲ ಮಾತುಗಳನ್ನು ವೈಷ್ಣವ್ ನೆನಪು ಮಾಡ್ಕೋತಾನೆ. ತನ್ನ ಲಕ್ಷ್ಮಿ ತನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಅದ್ರ ಮುಂದೆ ಏನೇನು ಅಲ್ಲ ಅಂದ್ಕೊಂಡಿದ್ದ. ಈ ಕಡೆ ಮತ್ತೆ ಬೆಂಕಿಯಲ್ಲಿ ನೀರನ್ನು ತಗೊಂಡು ಹೋಗಿ
ಅಭಿಷೇಕ ಮಾಡೋಕೆ ಮುಂದಾಗ್ತಿದ್ರೆ ಅಷ್ಟರಲ್ಲಿ ಕಾವೇರಿ ಅವರು ಎಂಟ್ರಿ ಕೊಡ್ತಾರೆ. ಏನು ಮಾಡ್ತಿದ್ಯಾ ಪುಟ್ಟ ನೀನು? ನನ್ನ ಮಗನ ಕೈಲಿ ಬೊಬ್ಬೆ ಬಂದರೆ ಅದನ್ನು ನಾನು ನೋಡೋಕ್ಕಾಗತ್ತಾ? ನನ್ನ ಮಗನಿಗೆ ಚಿಕ್ಕ ಗಾಯ ಆಗ್ದಂಗೆ ನೋಡ್ಕೊಂಡಿದ್ದೇನೆ. ಏನಿದೆಲ್ಲ ಪೂಜೆ ಬೇಡ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು? ಲಕ್ಷ್ಮಿಯವ್ರಿಗೋಸ್ಕರ ನಾನು ಇದೆಲ್ಲ ಮಾಡ್ತಿರೋದು. ನನ್ನ ಹೆಂಡತಿಯಲ್ಲಿ ಕಷ್ಟಪಡ್ತಿದ್ದಾರೆ, ನಾನು ಹೆಂಡತಿ ಹುಷಾರಾಗಬೇಕು ಅಂತ ಇದನ್ನು ಮಾಡ್ತಿರೋದು ಅಂತ ಹೇಳ್ತಿದ್ರೆ ಬಿಂದಿಗೆಯನ್ನು ಕಿತ್ಕೊಂಡ್ಬಿಡ್ತಾರೆ ಕಾವೇರಿಯವರು. ನೋಡು ಪುಟ್ಟ, ನೀನು ಯಾವತ್ತಿಂದ ಇದನ್ನೆಲ್ಲ ಕಲ್ತ್ಕೊಂಡೆ? ನೀನು ದೇವರು ದುಂಡ್ರು ಇದು ಯಾವುದನ್ನು ನಂಬ್ತಾನೆ ಇರಲಿಲ್ಲ, ಮೂಢನಂಬಿಕೆ ಇದೆಲ್ಲ. ಸುಮ್ಮನೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ನೀನು ಈ ರೀತಿ ಎಲ್ಲ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯಲ್ಲಿ ಹುಷಾರಾಗ್ಬಿಡಲ್ಲ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ? ಇದನ್ನು ಮೂಢನಂಬಿಕೆ ಅಲ್ಲ. ಹಾಗಿದ್ರೆ ಅವತ್ತು ನೀನೇ ಲಕ್ಷ್ಮಿಗೆ ನಿನ್ನ ಗಂಡಂಗೋಸ್ಕರ ಪೂಜೆ ಮಾಡಬೇಕು ಅಂತ ಹೇಳ್ತೀಯ. ಅವತ್ತು ಈ ಮೂಢನಂಬಿಕೆ ಎಲ್ಲ ಎಲ್ಲೂ ಹೋಗಿತ್ತಮ್ಮ? ಯಾಕೆ ಲಕ್ಷ್ಮಿಯವ್ರ ವಿಷಯದಲ್ಲಿ ನೀನು ಯಾಕೆ ಈ ಮಾತು ಹೇಳಲಿಲ್ಲ? ಯಾಕೆ ಅವ್ರಿಗೆ ನೋವಾಗುತ್ತೆ ಅಂತ ನಿನಗೆ ಅನ್ನಿಸ್ಲಿಲ್ವಾ? ಜಸ್ಟ್ ನಿನಗೆ ಮಗ ಅಲ್ವಾ ನಾನು, ಅದಕ್ಕೋಸ್ಕರ. ಆದರೆ ಅವಳು ನಿನ್ನ ಸೊಸೆ, ಅದ್ರ ಬಗ್ಗೆ ನಿನಗೆ ಕೇರ್ ಇಲ್ಲ ಅಲ್ವಾ? ನಿನಗೆ ಪ್ರೀತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾರಿಗೆ ಪ್ರೀತಿ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನೇ ಹೆಂಡ್ತಿ, ನನಗೆ ತುಂಬಾ ಮುಖ್ಯ, ಅವ್ರು ಹುಷಾರಾಗಬೇಕು. ಅದಕ್ಕೋಸ್ಕರ ನಾನು ಈ ಪೂಜೆನ ಮಾಡ್ತೀನಿ ಅಂತ ಹೇಳಿ ತಿರುಗಿ ಬಿದ್ದೇ ಬಿಡ್ತಾನೆ. ಇದರಿಂದಾಗಿ ಕಾವೇರಿಯವರು ಸ್ಟನ್ ಆಗಿದ್ದಾರೆ. ಏನು ಪುಟ್ಟ, ಈ ಅಮ್ಮನ ಮಾತನ್ನೇ ಮೀರ್ತಿದ್ಯಾ ನೀನು ಅಂದಾಗ, ಅಮ್ಮ ನೀನು ಮಾತಾಡ್ತಿರೋದು ಸರಿ ಇಲ್ಲ. ನಾನು ನನ್ನ ಹೆಂಡತಿಯವ್ರಿಗೋಸ್ಕರ ಪೂಜೆ ಮಾಡ್ತಿರೋದು. ನನ್ನ ಹೆಂಡತಿ ಹುಷಾರಾಗಿ ವಾಪಸ್ ಬರಬೇಕು, ಮಹಾಲಕ್ಷ್ಮಿ ಹುಷಾರಾಗಬೇಕು. ಅವ್ರಿಗಿಂತ ನನಗೇನು ಕೂಡ ಮುಖ್ಯ ಅಲ್ಲ, ಯಾರು ಕೂಡ ಮುಖ್ಯ ಅಲ್ಲ, ಯಾವುದು ಕೂಡ ಮುಖ್ಯ ಅಲ್ಲ, ಅವ್ರ ಮುಂದೆ ಏನೂ ಕೂಡ ಇಲ್ಲ ಅಂತ ಹೇಳಿ ಆ ಬಿಂದಿಗೆನ ಕಿತ್ಕೊಂಡಿದ್ದ ವೈಷ್ಣವ್ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ಕುಸ್ತೋಗ್ಬಿಡ್ತಾರೆ. ಗೊಂಬೆ ಆಡಿಸೋರು ಕಾವೇರಿ ಅವ್ರನ್ನ ನೋಡಿ ಗೊಂಬೆ ಆಡಿಸೋನೆ ಮೇಲೆ ಕುಂತವನು ಅಂತ ಸಾಂಗ್ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ನೀರನ್ನು ಬಾವಿಯಿಂದ ಸೇದೋದು, ತೊಗೊಂಡು ಹೋಗಿ ದೇವರಿಗೆ ಅಭಿಷೇಕ ಮಾಡೋದು ಮಾಡ್ತಾನೆ ಇದ್ದಾನೆ. ಕೈಯಲ್ಲಿ ರಕ್ತ ಬರ್ತದೆ, ಅದನ್ನೆಲ್ಲ ನೋಡಿದ್ದೆ. ಈ ಕಡೆ ಕಾವೇರಿಯವರು ನಾನಂತೂ ಇದನ್ನು ಮಾಡೋಕೆ ಬಿಡೋದಿಲ್ಲ ಮಗ್ನ, ಈ ರೀತಿ ಎಲ್ಲ ದೇವ್ರ ವಿಷಯದಲ್ಲಿ ಹುಡುಕಾಟ ಆಡಬಾರ್ದು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಕಾವೇರಿ? ಅದನ್ನೇ ನಾವು ಹೇಳ್ತಿರೋದು, ದೇವ್ರ ವಿಷಯದಲ್ಲಿ ಹುಡುಕಾಟ ಆಡಬಾರ್ದು. ಆಲ್ರೆಡಿ ಮಾಡೋಕೆ ಸಿದ್ಧವಾಗಿದ್ದಾನೆ, ಅವನು ಹೆಂಡತಿಗೋಸ್ಕರ ತಾನೇ ಮಾಡ್ತಿರೋದು ಅಂತಕಮ್ಮ. ನೀವಾದರೂ ಹೇಳಬೇಕಲ್ವ, ನಿಮ್ಗೇನು ಅನಿಸ್ತಾ ಇರ್ಬೋದು, ಆದರೆ ನನ್ನ ಮಗ ಈ ರೀತಿ ಕಷ್ಟಪಡೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಅಂತಂದ್ರೆ, ಈ ಕಡೆ ಅವನು ಹೆಂಡತಿಗೋಸ್ಕರ ಕಷ್ಟಪಡ್ತಿದ್ದಾನೆ ಅಂದಾಗ ನಮ್ಗೇನೂ ಕೂಡ ಮಾತಾಡೋಕೆ ಆಗೋದಿಲ್ಲ. ಕಾವೇರಿ ಅರ್ಥ ಮಾಡ್ಕೋ ದಯವಿಟ್ಟು. ಅವನೇನು ಚಿಕ್ಕ ಮಗು ಅಲ್ಲ, ತರ್ಚ್ಕೆ ಆದರೆ ಪರವಾಗಿಲ್ಲ ಬಿಡು ಅಂತ ಹೇಳ್ತಿದ್ದಾರೆ. ಇಲ್ಲ, ಈ ಕಡೆ ವೈಷ್ಣವ್ ಕೂಡ, ಅಮ್ಮ ನಾನು ಹುಡುಗಾಟ ಆಡ್ತಿಲ್ಲ, ನಾನು ಕೂಡ ದೊಡ್ಡವನಾಗಿದ್ದೀನಿ, ನಾನು ಕೂಡ ಮೆಚ್ಯೂರ್ಡ್ ಆಗಿದ್ದೀನಿ, ನನ್ನ ಹೆಂಡತಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂದಾಗ, ಇಲ್ಲ ಪುಟ ನೀನು ಈ ರೀತಿ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಕಾವೇರಿಯವರು ಹಠ ಮಾಡ್ತಿದ್ರೆ, ದಯವಿಟ್ಟು ಅಮ್ಮ ಈ ರೀತಿ ಎಲ್ಲ ಮಾತಾಡಬೇಡ, ನಾನು ನನ್ನ ಹೆಂಡತಿಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಲ್ವಾ, ಅವ್ರು ಹುಷಾರಾಗಬೇಕು, ನಾನು ಇದನ್ನು ಮಾಡ್ತೀನಿ ಅಂತ ಸ್ವತಃಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ ವೈಷ್ಣು. ಆದರೆ ಇಲ್ಲಿ ಕಾವೇರಿಯವ್ರಿಗಂತೂ ಫೈನಲಿ ತನ್ನ ಮಗ ತಿರುಗಿ ಬಿದ್ದೇ ಬಿಟ್ಟ. ಗೊಂಬೆ ಆಡಿಸೋರ ಮಾತು ನಿಜವಾಗೇ ಹೋಯಿತು. ಗೊಂಬೆ ಆಡಿಸೋರು ಹೇಳಿದರು, ನಿನ್ನ ಕಾಲ ಅಂತ್ಯದ ಕಾಲ ಬಂದಿದೆ, ನಿನ್ನ ಕೊನೆ ಗಳಿಗೆಗೆ ಕ್ಷಣಗಳನ್ನ ಎಣಿಸ್ಕೋಬೇಕಾಗತ್ತೆ. ನೀನು ತುಂಬ ನಂಬಿದವರೇ ನಿನಗೆ ತಿರುಗಿ ಬೀಳ್ತಾರೆ, ಎದುರೇಟು ಕೊಡ್ತಾರೆ, ನಿನ್ನ ಮಗನೇ ನಿನಗೆ ತಿರುಗಿ ಬೀಳ್ತಾನೆ ಅಂತ. ಅದೆಲ್ಲ ಮಾತನ್ನು ನೆನೆಸ್ಕೊಂಡಿದ್ದೆ ಈ ಕಡೆ ಕಾವೇರಿಯವರು ಕುಸ್ತು ಹೋಗ್ತಿದ್ದಾರೆ. ಬಿಕಾಸ್ ಎಂದೂ ನನ್ನ ಮಗ ನನ್ನ ಮುಂದೆ ಈ ರೀತಿ ಧ್ವನಿ ಏರಿಸಿ ಮಾತಾಡ್ದವನಲ್ಲ, ನಾನು ಹೇಳಿದ್ದನ್ನು ಮೀರಿ ದಾಟಿ ಹೋದವನಲ್ಲ. ಆದರೆ ಇವತ್ತು ಆ ಲಕ್ಷ್ಮಿ ಮುಂದೆ ಯಾರೂ ಮುಖ್ಯ ಅಲ್ಲ, ಏನೂ ಮುಖ್ಯ ಅಲ್ಲ, ಅವ್ರ ಮುಂದೆ ಏನೇನೂ ಇಲ್ಲ ಅಂತ ಹೇಳಿ ತನ್ನ ಮಾತನ್ನು ಮೀರಿ ಇಷ್ಟು ಜೋರು ಧ್ವನಿಯಲ್ಲಿ ಮಾತಾಡ್ತಾ ತನಗೆ ಎದನ್ನು ನಿಂತು ಎಗೇನ್ಸ್ಟ್ ಆಗಿ ಹೋಗ್ತಿರೋದು ಇಲ್ಲಿ ಕಾವೇರಿಯವ್ರಿಗೆ ತಲ್ಲಣ ಹುಟ್ಟಿಸಿದೆ. ಹಾಗಿದ್ರೆ ಏನಾಗತ್ತೆ? ಇಲ್ಲಿ ಕಾವೇರಿಯವ್ರಿಗೆ ಆತಂಕ ಶುರುವಾಗಿದೆ. ಗೊಂಬೆ ಆಡಿಸೋರ ಪ್ರತಿ ಮಾತುಗಳು ನಿಜ ಆಗ್ತದೆ ಅಂತ ಆ ಕಡೆ ಕೀರ್ತಿಗೆ ಸುಡೆ ಸಿಕ್ಕೋಕೆ ಮುಂದಾಗ್ತದೆ. ಜೊತೆಗೆ ಇಲ್ಲಿ ಲಕ್ಷ್ಮಿ ಎಲ್ಲರ ಮಾತು ಕೇಳಿಸ್ಕೊತಿದ್ದಾಳೆ, ಬಟ್ ಕೈ ಮುಖಾಂತರ ಸ್ಪಂದಿಸ್ತಿದ್ದಾಳೆ, ಎಚ್ಚರ ಆಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಈ ಕಡೆ ವೈಷ್ಣವ್ ತನ್ನ ಹೆಂಡತಿಗೋಸ್ಕರ ಕಠಿಣ ಬೃಂದಿಗೆ ವ್ರತನ ಮಾಡ್ತಾ ಇದ್ದಾರೆ. ಇಲ್ಲಿ ಕಾವೇರಿಯವರು ಕುಸ್ತು ಹೋಗಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.